ನಾನು ಲಾಸ್ಟ್ ಮ್ಯಾಚಲ್ಲೇ ನಿಮ್ಗೆ ಹೇಳಿದ್ದೆ, ಸೋಲ್ತಾರೆ ನೋಡ್ತಾಯಿರಿ. ಇವತ್ತೂ ಖಂಡಿತವಾಗ್ಲೂ ಸೋಲ್ತಾರೆ, ಗೆಲ್ಲೋ ಯಾವ ಸಾಧ್ಯತೆಗಳು ಇಲ್ಲ ಅಂತ. ಈ ಸೀರೀಸಲ್ಲಿ ಇಂಡಿಯಾ ಆ್ಯಕ್ಚುಲಿ ಗೆದ್ದಿರೋದು ಒಂದೇ, 5-5 ಟಾಸ್ಗಳು. ಬಟ್ ಸೋತಿರೋದು 4 ಮ್ಯಾಚ್, ಒಂದು ವಾಶೌಟ್. ಹೋದ ಮ್ಯಾಚ್ ನೋಡಿದ್ಮೇಲೆ ಅನಿಸಿತ್ತು, ನಾನು ಆವಾಗಲೇ ನಿಮ್ಗೆ ಹೇಳಿದ್ದೆ, ನೋಡ್ತಾಯಿರಿ ನಾನು ಪಕ್ಕ ಚಾಲೆಂಜ್ ಮಾಡ್ತಾಯಿದ್ದೀನಿ, ಈ ಮ್ಯಾಚ್ನೂ ಇಂಡಿಯಾ ಗೆಲ್ಲಲ್ಲ ಅಂತ. ಹಾಗೆ ಇವತ್ತು ಆ್ಯಸ್ ಎಕ್ಸ್ಪೆಕ್ಟೆಡ್ 56 ರನ್ಗಳ ಭರ್ಜರಿ ಸೋಲು. ಇದರೊಂದಿಗೆ ವೈಟ್ ವಾಶ್ ಮಾಡಿ ಕಳಿಸಿದ್ದಾರೆ ಇಂಡಿಯನ್ ಟೀಮ್ಗೆ ಇಂಗ್ಲೆಂಡ್ ಅವರು. ಅದು ಅಲ್ಲದೆ ಈ ಸೀರೀಸ್ ಗೆದ್ಕೊಂಡ್ಮೇಲೆ ಇಂಗ್ಲೆಂಡು ವರ್ಲ್ಡ್ ರ್ಯಾಂಕಿಂಗಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ. ಏನು ಇಂಡಿಯಾ ಕಳೆದ 3 ವರ್ಷಗಳಿಂದ ನಂಬರ್ 1 ರ್ಯಾಂಕಿಂಗಲ್ಲಿ ಇದ್ವಿ, ಟಾಪ್ ಆಫ್ ದ ರ್ಯಾಂಕಿಂಗ್ಸಲ್ಲಿ ಇದ್ವಿ, ವರ್ಲ್ಡ್ ಚಾಂಪಿಯನ್ಸ್ ಆಗಿದ್ವಿ, ಆ ಪಟ್ಟನ ಇಂಗ್ಲೆಂಡು ತನ್ನ ಮುಡಿಗೇರಿಸ್ಕೊಂಡು ವರ್ಲ್ಡ್ ನಂಬರ್ 1 ರ್ಯಾಂಕಿಂಗ್ ಟೀಮ್ ಆಗಿ ಈ ಸೀರೀಸ್ ಆದಮೇಲೆ ಅವ್ರಿಗೆ ಏನು ಹೇಳ್ತೀವಿ, ವರ್ಲ್ಡ್ ನಂಬರ್ 1 ರ್ಯಾಂಕಿಂಗ್ ಸಿಕ್ಕಿದೆ. ಇವಾಗ ಇಂಡಿಯಾ 2nd ರ್ಯಾಂಕ್, ಇಂಗ್ಲೆಂಡ್ ಇಸ್ 1st ರ್ಯಾಂಕ್. ಸೊ ಆ ಪಟ್ಟನೂ ಹೋಯಿತು, ಸೀರೀಸು ವೈಟ್ ವಾಶ್ ಆಯಿತು. ಐರ್ಲೆಂಡ್ ಮೇಲೂ ವೈಟ್ ವಾಶು, ಇವಾಗ ಇಂಗ್ಲೆಂಡ್ ಮೇಲೂ ವೈಟ್ ವಾಶು. ಹೌದು, 1 ಮ್ಯಾಚ್ ವಾಶೌಟ್ ಆಗಿತ್ತು, ಬಟ್ ಅದನ್ನು ಕನ್ಸಿಡರ್ ಮಾಡಲ್ಲ. ಬಟ್ ಅದು ಆಡಿದರೆ 5-0 ಆಗ್ತಾಯಿತ್ತು ಪಕ್ಕ. ಕಂಪ್ಲೀಟೆಡ್ ಮ್ಯಾಚಸಲ್ಲಿ ಇಂಡಿಯಾ ಯಾವುದೇ ಮ್ಯಾಚನ್ನು ಗೆಲ್ಲದೇ ಇರೋ ಕಾರಣ ಇದೂ ವೈಟ್ ವಾಶೇ. ಇವತ್ತು ಅಂತ ಏನು ಮಾತಾಡೋಕ್ಕೆ ಏನೂ ಇಲ್ಲ. ಬಟ್ ಇಂಗ್ಲೆಂಡಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು, ಬಿಕಾಸ್ ಅವ್ರು ಆಡಿದಂಥ ರೀತಿ ಏನಿದೆ, ಜಾಸ್ ಬಟ್ಲರು, ಹ್ಯಾರಿ ಬ್ರೂಕು, ಅದ್ಭುತವಾದಂಥ ಪಾರ್ಟ್ನರ್ಶಿಪ್ಪು, ಅದ್ಭುತವಾದಂಥ ಇನ್ನಿಂಗ್ಸು. ಹೋದ ಮ್ಯಾಚಲ್ಲಿ ಹ್ಯಾರಿ ಬ್ರೂಕು, ಫಿಲ್ ಸಾಲ್ಟ್ ಲಗಾಡಿ ಎತ್ತಿದ್ರು ಇಂಡಿಯನ್ ಟೀಮ್ದು. ಇವತ್ತು ಹ್ಯಾರಿ ಬ್ರೂಕು, ಜಾಸ್ ಬಟ್ಲರ್ ಹೊಡೆದಿದ್ದು 131. ಅವ್ರ ಕರಿಯರಲ್ಲೇ 2nd 100 ಇವತ್ತು ಹೊಡೆದಿದ್ದಂಥದ್ದು. ಏನು ಅವ್ರಿಗೆ ಆನ್ಸರೇ ಇರಲಿಲ್ಲ ಇಂಡಿಯನ್ ಬೌಲರ್ಸ್ದು. ಪಥೆಟಿಕ್ ಬೌಲಿಂಗ್ ಮಾತ್ರ, ವರ್ಸ್ಟ್ ಬೌಲಿಂಗು, ವರ್ಸ್ಟ್ ಟೀಮು. ಒಂದು ಎಷ್ಟು ಬೈದ್ರು, ನಾನು ಲಾಸ್ಟ್ 2-3 ಮ್ಯಾಚಿಂದ ಬೈತಾನೇ ಇದ್ದೀನಿ. ಇವತ್ತು ತಿರ್ಗಿ ಅದೇ ಕಂಟಿನ್ಯೂ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಇನ್ನೊಂದು ಕಡೆ ಹ್ಯಾರಿ ಬ್ರೂಕ್ ಜಸ್ಟ್ ಒಂದು 4 ರನ್ನಿಂದ 100 ಮಿಸ್ ಮಾಡಿಕೊಂಡ್ರು. ಇನ್ನೊಂದು 2-3 ಬಾಲ್ ಇದ್ದಿದ್ರೆ ಅವ್ರದ್ದು 100 ಕಂಪ್ಲೀಟ್ ಆಗ್ತಾಯಿತ್ತು. ಬೌಲಿಂಗ್ ಅಂತ ನೀವು ತೊಗೊಂಡ್ರೆ ಇವತ್ತು ಸಿಕ್ಕಿದೆ 3 ವಿಕೆಟ್ ಇಂಡಿಯಾಗೆ, 2 ಶಿವಮ್ ದುಬೆಗೆ, ಅದು ಲಾಸ್ಟಲ್ಲಿ 19ನೇ ಓವರಲ್ಲಿ. ಅದು 18ನೇ ಓವರ್ ಅನ್ಸುತ್ತೆ, 18ನೇದು 19ನೇದು, ಅದರಲ್ಲಿ ಅವ್ರಿಗೆ ಫಸ್ಟ್ ಓವರ್ ಮಾಡಿಸಿದ್ರು. ಅದರಲ್ಲಿ 2 ವಿಕೆಟ್ ಸಿಕ್ತು ಅವ್ರಿಗೆ. ಅದು ಬಿಟ್ಟರೆ ಇನ್ನೊಂದು ಪ್ರಸಿದ್ಧ ಕೃಷ್ಣ ಸ್ಟಾರ್ಟಿಂಗಲ್ಲಿ ಫಿಲ್ ಸಾಲ್ಟ್ನ ಔಟ್ ಮಾಡಿದ್ದು. ಈ ಥರ ಪ್ರದರ್ಶನ ಕೊಟ್ಟು ಏನು ಹೇಳೋಣ, 257 ರನ್ಸ್ ಹೊಡೆಸ್ಕೊಂಡಿದ್ದಾರೆ. ಅದು ಇಂಥ ದೊಡ್ಡ ಬೌಂಡ್ರಿ ಇರೋವಂಥ ಗ್ರೌಂಡಲ್ಲಿ. ನೀವು ಇಂಡಿಯಾದವ್ರು ಬ್ಯಾಟಿಂಗ್ ಆಡುವಾಗ ಅಬ್ಸರ್ವ್ ಮಾಡಿರ್ಬೋದು, ಯಾಕೆ ಯಾವುದು 6ಗಳು ಹೋಗ್ತಾ ಇಲ್ಲ ಈಸಿಯಾಗಿ, ಯಾಕೆ ಯಾವುದು ಕ್ಯಾರಿ ಆಗ್ತಾ ಇಲ್ಲ ಅಂದರೆ ಅದೇ ವ್ಯತ್ಯಾಸ. IPLಲ್ಲಿ ನೀವು 60, 61, 58, 59 ಮೀಟರ್ಸ್ ಬೌಂಡ್ರಿ ಇಟ್ಕೊಂಡು ಒಳ್ಳೆ ಮಕ್ಕಳಾಟ ಆಡ್ದಂಗೆ 260, 270 ಹೊಡಿತಾ ಇದ್ದರೆ ಹೊರಗಡೆ ಹೋದಾಗ ನಿಜವಾದ ನಿಮ್ಮ ಬಂಡವಾಳ ಗೊತ್ತಾಗುತ್ತೆ. ಇಲ್ಲಿ ಏನಿದ್ರು ಬೌಂಡ್ರಿ, ಸ್ಟ್ರೇಟ್ ಬೌಂಡ್ರಿ 78 ಮೀಟರ್ಸ್ ಇತ್ತು, ಸ್ಕ್ವೇರ್ ಬೌಂಡ್ರಿ 68 ಮೀಟರ್ಸ್, 67 ಮೀಟರ್ಸು. ಸೊ ನಿಮಗೆ ಆ 6-7 ಮೀಟರ್ಸ್ ಏನಿದೆ ತುಂಬಾ ಡಿಫ್ರೆನ್ಸ್ ಕಾಣುತ್ತೆ, ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಮತ್ತು ಇನ್ನೊಂದು IPLಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಆದಷ್ಟು ಬೇಗ ತೆಗೆದೇ ಇದ್ದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಹೋದಾಗ ಈ ಥರನೇ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ಇಂಡಿಯನ್ ಟೀಮು. ಏನು ಪ್ರಯೋಜನ ಇಲ್ಲ. ಇದು ಏನು ಹೇಳ್ತೀವಿ, ಫ್ಲ್ಯಾಟ್ ಟ್ರ್ಯಾಕ್ ಬುಲ್ಲೀಸ್ ಅಂತ ಏನು ಕರೀತಾರೆ, ಅದು ಆ್ಯಕ್ಚುಲಿ ಕರೆಕ್ಟಾಗಿದೆ. ಇವ್ರು ಬರೀ ಫ್ಲ್ಯಾಟ್ ಟ್ರ್ಯಾಕಲ್ಲಿ ಅಷ್ಟೇ ಆಡೋಕ್ಕೆ ಸೀಮಿತ. 67-68 ಮೀಟರ್ಸ್ ಬೌಂಡ್ರಿ. ನೀವು ಇನ್ನೂ ಆಸ್ಟ್ರೇಲಿಯಾಗೆ ಹೋದರೆ ಇನ್ನೂ ದೊಡ್ಡ ಬೌಂಡ್ರೀಸ್ ಇರುತ್ತೆ, 72-73 ಮೀಟರ್ ಬೌಂಡ್ರೀಸ್. ಏನು ಹೇಳೋಣ, ಬೇಜಾರು ಮೂಡಿಸುವಂಥ ಪರ್ಫಾರ್ಮೆನ್ಸ್ ಅಷ್ಟೇ ಹೇಳೋಕ್ಕಾಗೋದು. ಇವತ್ತು ನಂಗೆ ವೀಡಿಯೋ ಮಾಡಬೇಕಂತನೂ ಮನಸ್ಸಿರಲಿಲ್ಲ, ಬಟ್ ಸೀರೀಸ್ ಹೆಂಗಿದ್ರು ಡಿಸೈಡರು ಮುಗೀತಿಲ್ಲಿಗೆ. ಈ ಟಾರ್ಚರ್ ಏನಿತ್ತು, ಈ 7 ಮ್ಯಾಚಸ್ ಟಾರ್ಚರು, 2 ಐರ್ಲೆಂಡ್ ಮೇಲೆ, 5 ಇಂಗ್ಲೆಂಡ್ ಮೇಲೆ ಸೇರಿಸಿ ಇವತ್ತಿಗೆ ಈ ಸೀರೀಸು ಕೊನೆಗೂ ಮುಕ್ತಾಯಗೊಂಡಿದೆ. ಇನ್ ರಿಪ್ಲೈ ಇವತ್ತು ಇಂಡಿಯಾದವರು ಹೈಯೆಸ್ಟ್ ಸ್ಕೋರ್ ಈ ಸೀರೀಸಲ್ಲಿ ಹೊಡೆದಿರೋದು 201. ಫಸ್ಟ್ ಟೈಮ್ 200 ಬ್ಯಾರಿಯರ್ ಕ್ರಾಸ್ ಮಾಡಿರೋದು. ಬಟ್ ಅದು ಯಾವುದು ಪ್ರಯೋಜನಕ್ಕಿಲ್ಲ. ಇಂಡಿಯಾ ಕಡೆ ನೀವು ಇವತ್ತು ನೋಡಿದ್ರೆ ಚೆನ್ನಾಗಿ ಆಡಿದ್ದು. ಇಶಾನ್ ಕಿಶನ್ ಸ್ಟಾರ್ಟಿಂಗ್ ಚೆನ್ನಾಗಿ ಆಡ್ತಾಯಿದ್ರು, ಆಮೇಲೆ ಏನಾಯಿತು ಗೊತ್ತಿಲ್ಲ, ಫುಲ್ ಸ್ಲೋ. 35 ಬಾಲ್ಸಲ್ಲಿ 53 ಏನೋ ಹೊಡೆದ್ರು. ಆಮೇಲೆ ತಿಲಕ್ ವರ್ಮಾ ಇವತ್ತು, ಗುರು ಈ ಥರ ಹೊಡೆಯೋ ಅಬಿಲಿಟಿ ಅವ್ರಿಗಿದೆ ಅಂತಂದಮೇಲೆ ಪ್ರತಿ ಮ್ಯಾಚಲ್ಲೂ ಅಟ್ಲೀಸ್ಟ್ ಟ್ರೈ ಆದರೂ ಯಾಕೆ ಮಾಡಲ್ಲ? ನನಗೂ ಗೊತ್ತು ಪ್ರತಿ ಮ್ಯಾಚಲ್ಲಿ ನೀವು ಹೊಡಿಯೋಕ್ಕಾಗಲ್ಲ, ಪ್ರತಿ ಮ್ಯಾಚಲ್ಲೂ ಹಾಫ್ ಸೆಂಚುರಿ ಬರಲ್ಲ, ಪ್ರತಿ ಮ್ಯಾಚಲ್ಲೂ 200 ಸ್ಟ್ರೈಕ್ ರೇಟ್ ಆಗಲ್ಲ. ಬಟ್ ನಿಮ್ಮ ಹತ್ರ ಇಂಥ ಅಬಿಲಿಟಿ ಇದೆ ಅಂತ ಗೊತ್ತಿದ್ರು 13 ಬಾಲ್ 10, 13 ಬಾಲ್ 13 ಏನಕ್ಕೆ? ಈ ಒಂದು ಇನ್ನಿಂಗ್ಸ್ ಆಡಿರೋ ಕಾರಣ ನೋಡ್ತಾ ಇರಿ, ಇನ್ನೊಂದು ವರ್ಷ 1.5 ವರ್ಷ ಪಕ್ಕ ಟೀಮಲ್ಲಿ ತಿಲಕ್ ವರ್ಮಾ ಫಿಕ್ಸ್.
ಯಾರಾದರೂ ತಿಲಕ್ ವರ್ಮ ಚಾನ್ಸ್ ಬಗ್ಗೆ ಇನ್ಯಾರಾದರೂ ತಗಾದೆ ಎತ್ತಿದ್ರೆ ಹೇಳ್ತಾರೆ, ನೋಡಿ 23 ಬಾಲ್ಗೆ 50 ಹೊಡೆದಿದ್ದೀನಿ ನಾನು ಲಾಸ್ಟ್ ಮ್ಯಾಚಲ್ಲಿ, ವೈಸ್ ಕ್ಯಾಪ್ಟನ್ ಆಗಿನೂ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ ಅಂತ. ಬಟ್ ಇವತ್ತು ಇನ್ನಿಂಗ್ಸ್ ಆಡಿದ್ದೇನು ಪ್ರಯೋಜನ? ಮ್ಯಾಚ್ ಆಲ್ರೆಡಿ ಮುಗಿದೋಗಿತ್ತು. ಸ್ಟಾರ್ಟಿಂಗಲ್ಲಿ ಸಂಜು ಸ್ಯಾಮ್ಸನ್ನ ಯಾಕೆ ಕೂಡಿಸ್ಬಾರ್ದಿತ್ತು ಅಂತ ಸ್ವಲ್ಪ ಗ್ಲಿಮ್ಸ್ ತೋರಿಸಿದ್ರು. 27 ಅವ್ರು ಆಡಿದಂಥ ಶಾರ್ಟ್ಸ್ ಇರ್ಬೋದು, 2 ಪುಲ್ ಹೊಡೆದಿದ್ದಂಥ 6 ಇರ್ಬೋದು, ಅದ್ಭುತವಾದಂಥ ಪ್ಲೇಯರು. ಬಟ್ ಇವತ್ತು ಸೂರ್ಯವಂಶಿ ಅವ್ರನ್ನ ಕೂಡಿಸಿದ್ರು. ಇದು ಎಷ್ಟು ಸರಿ ಎಷ್ಟು ತಪ್ಪು ನಂಗೆ ಗೊತ್ತಿಲ್ಲ. ರವಿ ಶಾಸ್ತ್ರಿನೋ ನಾಸಿರ್ ಹುಸೇನೋ ಹೇಳ್ತಾ ಇದ್ರು ಕಾಮೆಂಟ್ರಿಯಲ್ಲಿ, 15 ವರ್ಷದ ಹುಡುಗನ ಕಾನ್ಫಿಡೆನ್ಸ್ನು ನೀವು ಹಾಳು ಮಾಡ್ತಾ ಇದ್ದೀರಾ, ಸಂಜು ಸ್ಯಾಮ್ಸನ್ ಕಾನ್ಫಿಡೆನ್ಸ್ನು ನೀವು ಆಲ್ರೆಡಿ ಹಾಳು ಮಾಡಿದ್ದೀರಾ, ಇನ್ನೂ ಏನೇನಾಗೋದು ಬಾಕಿ ಇದೆ ಗೊತ್ತಿಲ್ಲ ಅಂತ ಅವರು ಹೇಳ್ತಾಯಿದ್ರು. ನಂಬರ್ 1 ರ್ಯಾಂಕಿಂಗ್ ಹೋಯ್ತು, ಟೀಮ್ ಬ್ಯಾಲೆನ್ಸ್ ಇಲ್ಲ, ಟೀಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 5 ಟಾಸ್ ಗೆದ್ದಿರ್ಬೋದು, ಬಟ್ ಯಾವ ಮ್ಯಾಚು ಗೆದ್ದಿಲ್ಲ. ನಮಗೆ ಟಾಸ್ ಬೇಡ. ಸೂರ್ಯಕುಮಾರ್ ಯಾದವ್ ಟಾಸ್ ಗೆಲ್ತಾ ಇರಲಿಲ್ಲ, ನಿಮಗೆ ಗೊತ್ತಿರ್ಬೋದು, ಬಟ್ ಎಲ್ಲ ಮ್ಯಾಚು ಗೆಲ್ತಾ ಇದ್ವಿ ನಾವು. ಆ ಸ್ಟೇಜಿಂದ 2 ತಿಂಗಳಲ್ಲಿ ಈ ಸ್ಟೇಜಿಗೆ ಬಂದಿದ್ದೀವಿ ಅಂತಂದರೆ ತುಂಬ ಚೇಂಜಸ್ ಮಾಡಬೇಕನ್ಸುತ್ತೆ ಟೀಮಲ್ಲಿ. ಫಸ್ಟು ಕೋಚು ಮ್ಯಾನೇಜ್ಮೆಂಟ್ನ ಕಿತ್ತಾಕಬೇಕು. ಇಲ್ಲಾಂದರೆ ನಾನು ಹೇಳ್ದಂಗೆ ಗ್ರೆಗ್ ಚಾಪಲ್ ಇರಾದಲ್ಲಿ ಏನಾಗಿತ್ತು, ಬಟ್ ಅಟ್ಲೀಸ್ಟ್ ಗ್ರೆಗ್ ಚಾಪಲ್ ಇರಾದಲ್ಲಿ ಸೀನಿಯರ್ ಪ್ಲೇಯರ್ಸ್ ಇದ್ದರು ಹ್ಯಾಂಡಲ್ ಮಾಡೋಕ್ಕೆ. ಸಚಿನ್ ಆಗ್ಬೋದು, ಗಂಗೂಲಿ ಆಗ್ಬೋದು, ಲಕ್ಷ್ಮಣ್ ಆಗ್ಬೋದು, ದ್ರಾವಿಡ್ ಆಗ್ಬೋದು, ಎಲ್ಲರೂ ಇದ್ದರು. ಒಂದು ಕೋರ್ ಗ್ರೂಪ್ ಇತ್ತು. ಬಟ್ ಇವಾಗ ಆ ಸೀನಿಯರ್ ಪ್ಲೇಯರ್ಸೂ ಇಲ್ಲ. ODIಸಲ್ಲಿ ಇದ್ದಾರೆ ಬಿಟ್ಟರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ. ಇವಾಗ ಇವ್ರುಗಳ್ದೇ ಆಟಾಟೋಪ ಚಿಕ್ಕವ್ರದ್ದೇ, ಅದ್ರ ಜೊತೆ ಗೌತಮ್ ಗಂಭೀರ್ ತನಗೆ ಮನ್ಸಿಗೆ ಬಂದಂಗೆ ಮಾಡ್ತಾ ಇರೋದು. ಸೊ ಆದಷ್ಟು ಬೇಗ ಇದನ್ನು ರೆಕ್ಟಿಫೈ ಮಾಡಲಿಲ್ಲ ಅಂದರೆ ODIಸಲ್ಲಿ ನಂಗೆ ಸ್ವಲ್ಪ ಹೋಪ್ ಇದೆ, ಯಾಕಂದರೆ ಟೀಮ್ ಸ್ವಲ್ಪ ಚೇಂಜ್ ಆಗುತ್ತೆ. ಬಟ್ ಇಬ್ಬರ ಮೇಲೆ ಪೂರ್ತಿ ಹೋಪ್ಸ್ ಇಡೋಕ್ಕಾಗಲ್ಲ. ಅವ್ರ ಕಡೆಯಿಂದ ಅವ್ರ ಪರ್ಫಾರ್ಮೆನ್ಸ್ ಕೊಡ್ತಾರೆ. ರೋಹಿತ್ ಶರ್ಮಾ ಆಗ್ಬೋದು, ವಿರಾಟ್ ಕೊಹ್ಲಿ ಆಗ್ಬೋದು. ಬಟ್ ಸೀರೀಸ್ ಗೆಲ್ತಾರ ಕಾದು ನೋಡಬೇಕಾಗಿದೆ. ಟೆಸ್ಟ್ ಮ್ಯಾಚಸ್ ಅಂತೂ ಲಾಸ್ಟ್ ವೀಡಿಯೋಸಲ್ಲೂ ನಾನು ಹೇಳ್ತಾ ಬಂದಿದ್ದೀನಿ, ಟೆಸ್ಟ್ ಮ್ಯಾಚ್ ಹಾಳಾಗಿದೆ. T20 ಡಮಾರ್ ಅನ್ಸಿದ್ರು ಟೀಮ್ನ. ಇನ್ನು ಉಳ್ಕೊಂಡಿರೋದು ODIs ಒಂದೇ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಮುಂದಿನ ವರ್ಷ ODI ವರ್ಲ್ಡ್ ಕಪ್ ಇರೋದ್ರಿಂದ ODIs ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಟೀಮ್ ಅದರಲ್ಲಿ ಏನೇನೋ ಚೇಂಜಸ್ ಮಾಡ್ತಾರೆ, ಯಾರ್ಯಾರು ಆಡ್ತಾರೆ ಏನು ಎಲ್ಲ ಮಾತಾಡೋಣ. ಮೊದಲನೇ ODI ಮುಂಚೆ ಸಿಗೋಣ, ಅಥವಾ ಮೊದಲನೇ ODI ಆದಮೇಲೆ ರಿವ್ಯೂ ಮಾಡೋಣ. ಪರ್ಫಾರ್ಮೆನ್ಸ್ ಹೆಂಗಿತ್ತು ಟೀಮ್ದು, ವಿರಾಟ್ ಕೊಹ್ಲಿ ಕಮ್ಬ್ಯಾಕ್ ಹೆಂಗಿತ್ತು, ರೋಹಿತ್ ಶರ್ಮಾ ಕಮ್ಬ್ಯಾಕ್ ಹೆಂಗಿತ್ತು ಅಂತ. ಬಟ್ ಈ ಸೀರೀಸ್ ಅಂತೂ ಇಲ್ಲಿಗೆ ಮುಗೀತು. ಟೋಟಲಿ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಫ್ಯಾನ್ಸ್ಗಾಗಿರ್ಬೋದು, ಯಾರ್ಯಾರು ಕ್ರಿಕೆಟ್ನ ಇಷ್ಟಪಡ್ತೀರಾ, ಕ್ರಿಕೆಟ್ ಲವರ್ಸ್ ಯಾರ್ಯಾರು ಇದ್ದೀರಾ, ಒಂಥರ ಬೇಜಾರು ಮೂಡಿಸೋವಂಥ ಪರ್ಫಾರ್ಮೆನ್ಸು. ಸೊ ಈ ಸೀರೀಸ್ ಇಲ್ಲಿಗೆ ಮುಗೀತು. ಇದ್ರ ಮೇಲೆ ಏನೇನು ಚೇಂಜಸ್ ಆಗುತ್ತೆ ನೋಡೋಣ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿಗೋಣ ಮೊದಲನೇ ODI ಆದಮೇಲೆ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋ ನೋಡಿ. ಸಿಗೋಣ ಮೊದಲನೇ ODI ನಂತರ.